ಚಿತ್ರದ ಹೀರೋ ಸತ್ಯವೀರ್ ಮನೋರಮಾ ಅನ್ನುವ ಡಿಟೆಕ್ಟಿವ್ ನಾವೆಲ್ ನ ಬರೆದು ಪಬ್ಲಿಷ್ ಮಾಡ್ತಾರೆ. ಆ ನಾವೆಲ್ ನ ಓದಿ ಒಬ್ರು ಲೇಡಿ ಸತ್ಯವೀರ್ ನ ಮೀಟ್ ಆಗಿ ನನ್ಗೋಸ್ಕರ ಒಂದು ಡಿಟೆಕ್ಟಿವ್ ಕೆಲಸ ಮಾಡು ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಆದ್ರೆ ಕೆಲವೇ ದಿನಗಳಲ್ಲಿ ಆ ಲೇಡಿ ಮಿಸ್ಟೀರಿಯಸ್ ಆಗಿ ಸತ್ತು ಹೋಗ್ತಾರೆ. ಯಾಕೆ ಆ ಲೇಡಿ ನನ್ನ ಹುಡ್ಕೊಂಡ್ ಬಂದ್ರು, ಅವ್ರನ್ನ ಕೊಲೆ ಮಾಡಿದ್ದು ಯಾರು ಅಂತ ಸತ್ಯವೀರ್ ತಲೆ ಕೆಡಿಸ್ಕೊಂಡು ಎಂಕ್ವೈರಿ ಶುರು ಮಾಡ್ತಾರೆ. ಆಗ ತುಂಬಾನೇ ಶಾಕಿಂಗ್ ವಿಷಯಗಳು ಗೊತ್ತಾಗುತ್ತೆ. ಕೊನೆಗೆ ಸತ್ಯವೀರ್ ಆ ಲೇಡಿ ಸಾವಿನ ಹಿಂದೆ ಇರೋ ಮಿಸ್ಟ್ರಿನ ಸಾಲ್ವ್ ಮಾಡಿ ಏನೆಲ್ಲ ಕಂಡು ಹಿಡಿದ್ರು ಅನ್ನೋ ಕಥೆಯನ್ನ ಹಲವು ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳೊಂದಿಗೆ ಹೇಳಿದ ಚಿತ್ರನೇ ಮನೋರಮಾ 6 ಫೀಟ್ ಅಂಡರ್. ಮೂವಿ ಸ್ಟಾರ್ಟ್ ಆಗೋದು ರಾಜಸ್ಥಾನದ ಲಕೋಟ್ ಅನ್ನುವ ಸಿಟಿನಲ್ಲಿ. ಅದೇ ಸಿಟಿಯಲ್ಲಿ ಸತ್ಯವೀರ್ ಅನ್ನುವ ವ್ಯಕ್ತಿ PW ನಲ್ಲಿ ಜೂನಿಯರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಲಂಚ ತಗೊಂಡಿದ್ದಾರೆ ಅನ್ನೋ ಆರೋಪದ ಮೇಲೆ ಕರೆಂಟ್ಲಿ ಸಸ್ಪೆಂಡ್ ಆಗಿದ್ದಾರೆ. ಸತ್ಯವೀರ್ ಪ್ರೆಸ್ ನಲ್ಲೂ ವರ್ಕ್ ಮಾಡ್ತಿದ್ರು. ಅಷ್ಟೇ ಅಲ್ಲದೆ ದೊಡ್ಡ ನಾವೆಲಿಸ್ಟ್ ಆಗ್ಬೇಕು ಅನ್ನೋ ಆಸೆ ಇಟ್ಕೊಂಡು ಮನೋರಮಾ ಅನ್ನುವ ಡಿಟೆಕ್ಟಿವ್ ನಾವೆಲ್ ನ ಬರೆದು ಪಬ್ಲಿಷ್ ಮಾಡಿದ್ರು. ಆದ್ರೆ ಅದು ಫ್ಲಾಪ್ ಆಯ್ತು. ಕೇವಲ 200 ಕಾಪೀಸ್ ಮಾತ್ರ ಸೇಲ್ ಆಗಿರುತ್ತೆ. ಹೀಗೆ PWD ನಲ್ಲಿ ವರ್ಕ್ ಮಾಡ್ತಾ ಇರುವಾಗ್ಲೇ ಮದ್ವೆ ಆಗಿರ್ತಾರೆ. ವೈಫ್ ಹೆಸರು ನಿಮ್ಮಿ. ಅವರಿಗೆ ರಾಜು ಅನ್ನುವ ಮಗ ಇದ್ದಾನೆ. ಹಾಗೇನೆ ನಿಮ್ಮಿ ಅವ್ರ ಬ್ರದರ್ ಬ್ರಿಜ್ ಮೋಹನ್ ಸತ್ಯವೀರ್ಗೆ ಕ್ಲೋಸ್ ಫ್ರೆಂಡ್ ಆಗಿರ್ತಾರೆ. ಮೋಹನ್ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹೀಗಿರುವಾಗ ಒಂದಿನ ರಾತ್ರಿ ಒಬ್ರು ಲೇಡಿ ಸತ್ಯವೀರ್ ಮನೆಗೆ ಬರ್ತಾರೆ. ನಾನು ನೀವು ಬರ್ದಿರೋ ಮನೋರಮಾ ನಾವೆಲ್ ನ ಓದಿದ್ದೀನಿ. ಆ ಬುಕ್ ಇಷ್ಟ ಆಯ್ತು. ಈಗ ನೀವು ನನಗೆ ಒಂದು ಹೆಲ್ಪ್ ಮಾಡ್ಬೇಕು. ಏನ್ ವಿಷಯ ಅಂತ ಸತ್ಯವೀರ್ ಕೇಳಿದಾಗ, ನಾನು ಇರಿಗೇಷನ್ ಮಿನಿಸ್ಟರ್ PP ರಾಥೋರ್ ಅವ್ರ ವೈಫ್. PP ರಾಥೋರ್ ಯಾರ ಜೊತೆನೋ ಅಫೇರ್ ಇಟ್ಕೊಂಡಿದ್ದಾರೆ. ಸೊ ನೀವು ಅವ್ರನ್ನ ಫಾಲೋ ಮಾಡಿ ಅವ್ರು ಆ ಹುಡುಗಿ ಜೊತೆ ಇರುವಾಗ ಫೋಟೋಸ್ ನ ತೆಗಿಬೇಕು. ಕೆಲ್ಸ ಮುಗಿಸಿದ್ರೆ 20,000 ಕೊಡ್ತೀನಿ ಅಂತ ಹೇಳ್ತಾರೆ. ಸತ್ಯವೀರ್ಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಜೊತೆಗೆ ಸಸ್ಪೆನ್ಷನ್ ನಲ್ಲಿ ಇರೋದ್ರಿಂದ ಬೇರೆ ದಾರಿ ಇಲ್ದೆ ಒಪ್ಕೋತಾರೆ. ನೆಕ್ಸ್ಟ್ ಡೇ PP ರಾಥೋರ್ನ ಫಾಲೋ ಮಾಡ್ಕೊಂಡು ರಾತ್ರಿ ಅವ್ರ ಮನೆ ಹತ್ರ ಹೋಗ್ತಾರೆ. ಅದೇ ಸಮಯಕ್ಕೆ PP ರಾಥೋರ್ನ ಮೀಟ್ ಆಗೋದಕ್ಕೆ ಒಂದು ಹುಡುಗಿ ಬರ್ತಾಳೆ. ಆಗ ಸತ್ಯವೀರ್ ಅವರಿಬ್ರು ಫೋಟೋ ತೆಗಿತಾರೆ. ಆ ಹುಡುಗಿ ಹಾಗೂ PP ರಾಥೋರ್ ನಡುವೆ ಏನೋ ಆರ್ಗ್ಯುಮೆಂಟ್ ನಡೀತಾ ಇದೆ. ಸ್ವಲ್ಪ ಹೊತ್ತಲ್ಲೇ ಆ ಹುಡುಗಿ ಅಲ್ಲಿಂದ ಹೋಗ್ತಾಳೆ. ನೆಕ್ಸ್ಟ್ ಡೇ ಸತ್ಯವೀರ್ ಆ ಫೋಟೋ ತೆಗ್ದಿದ್ದ ರೀಲ್ ನ PP ರಾಥೋರ್ ಅವ್ರ ವೈಫ್ಗೆ ಕೊಡ್ತಾರೆ. ಫೋಟೋ ಸ್ಟುಡಿಯೋ ಬಂದಾಗಿರೋದ್ರಿಂದ ಡೆವಲಪ್ ಮಾಡೋದಕ್ಕೆ ಆಗಿಲ್ಲ ಅಂತ. ಪರವಾಗಿಲ್ಲ ಬಿಡಿ ಅಂತ ಹೇಳಿ ಆ ಲೇಡಿ ಅಲ್ಲಿಂದ ಹೋಗ್ತಾರೆ. ಅದೇ ದಿನ ಸಂಜೆ ಸತ್ಯವೀರ್ ಮೋಹನ್ ನ ಮೀಟ್ ಆಗಿ ಮನೇಲಿ ಪರಿಸ್ಥಿತಿ ಸರಿ ಇಲ್ಲ, ನಾನು ಸಸ್ಪೆಂಡ್ ಆದ್ಮೇಲೆ ನಿಮ್ಮಿ ತುಂಬಾ ಅಪ್ಸೆಟ್ ಆಗಿದ್ದಾಳೆ ಅಂತ. ಒಂದ್ ಕೆಲ್ಸ ಮಾಡು, ಇಬ್ರು ಹೊರಗಡೆ ಎಲ್ಲಾದ್ರೂ ಸುತ್ತಾಡ್ಕೊಂಡ್ ಬನ್ನಿ, ರಾಜುನ ನಾನ್ ನೋಡ್ಕೋತೀನಿ ಅಂತ ಮೋಹನ್ ಹೇಳ್ತಾರೆ. ಸತ್ಯವೀರ್ ನಿಮ್ಮಿನ ಕರ್ಕೊಂಡು ಜೈಪುರ್ಗೆ ಹೋಗ್ತಾರೆ. ಅಲ್ಲೋಗಿ ಶಾಪಿಂಗ್ ಮಾಡ್ತಾ ಇರುವಾಗ ಸತ್ಯವೀರ್ PP ರಾಥೋರ್ ಅವ್ರ ವೈಫ್ ನ ನೋಡಿ ಓಡ್ ಬರ್ತಾರೆ. ಅಷ್ಟರಲ್ಲಿ ಆ ಲೇಡಿ ಬಸ್ ಹತ್ತಿ ಅಲ್ಲಿಂದ ಹೋಗ್ತಾರೆ. ಸತ್ಯವೀರ್ ಟಿವಿನಲ್ಲಿ ನ್ಯೂಸ್ ನೋಡ್ತಾ ಇರುವಾಗ ಮಿನಿಸ್ಟರ್ PP ರಾಥೋರ್ ಅವ್ರ ವೈಫ್ ಇವರೇ ಅಂತ ತೋರಿಸ್ತಾ ಇದ್ದಾರೆ. ಸೊ ಹಾಗಾದ್ರೆ ನನಗೆ ಫೋಟೋ ತೆಗೆಯೋದಕ್ಕೆ ಹೇಳಿದ್ದ ಆ ಲೇಡಿ ಯಾರು? ಅವರು ಕೂಡ ನಾನು PP ರಾಥೋರ್ ಅವ್ರ ವೈಫ್ ಅಂತ ಹೇಳಿದ್ರು ಅಲ್ವಾ ಅಂತ ಇವ್ರಿಗೆ ಕನ್ಫ್ಯೂಸ್ ಆಗ್ತಿದೆ. ಮತ್ತೆ ಯಾಕೆ ಆ ಲೇಡಿ ಸುಳ್ಳು ಹೇಳಿದ್ರು, ಆ ಫೋಟೋನ ಯಾಕೆ ತೆಗಿಯೋಕೆ ಹೇಳಿದ್ರು ಅಂತ ಯೋಚನೆ ಮಾಡ್ತಾರೆ. ಹಾಗೇನೆ ಲಕೋಟ್ಗೆ ಬಂದ್ಮೇಲೆ ಸತ್ಯವೀರ್ ಮೋಹನ್ ನ ಮೀಟ್ ಆಗಿ ಆ ಮಿಸ್ಟೀರಿಯಸ್ ಲೇಡಿ ಬಗ್ಗೆ ಹೇಳ್ತಾರೆ. ನೋಡು, ಜಾಸ್ತಿ ತಲೆ ಕೆಡಿಸ್ಕೋಬೇಡ. ಆ ಲೇಡಿಗೆ ಬೇಕಾಗಿದ್ದ ಫೋಟೋಸ್ ನ ನೀನು ತೆಗೆದುಕೊಟ್ಟಿದ್ದೀಯಾ. ಸೊ ನಿನಗೆ ಬೇಕಾಗಿದ್ದ ಹಣ ಸಿಕ್ಕಿದೆ ಅಷ್ಟೇ. ಮತ್ತೆ ಯಾಕೆ ಟೆನ್ಷನ್ ಮಾಡ್ಕೊತಾ ಇದ್ದೀಯಾ, ಆರಾಮಾಗಿರು ಅಂತ ಮೋಹನ್ ಹೇಳ್ತಾರೆ. ಆದ್ರೆ ಅದೇ ದಿನ ರಾತ್ರಿ ಆ ಮಿಸ್ಟೀರಿಯಸ್ ಲೇಡಿ ಸತ್ಯವೀರ್ನ ಮೀಟ್ ಆಗ್ತಾರೆ. ನಾನು ಡೇಂಜರ್ ನಲ್ಲಿ ಇದ್ದೀನಿ, ನನ್ಗೆ ಏನಾದ್ರೂ ಆದ್ರೆ ನನ್ನ ಹೆಸರು ಮನೋರಮಾ, ನನ್ ವಯಸ್ಸು 32, ಇದನ್ನ ಮರಿಬೇಡಿ. ಮತ್ತೆ ಹೇಳ್ತಾ ಇದ್ದೀನಿ, ನನ್ನ ಹೆಸರು ಮನೋರಮಾ, ನನ್ ವಯಸ್ಸು 32, ದಯವಿಟ್ಟು ಮರಿಬೇಡಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಸತ್ಯವೀರ್ಗೆ ತಲೆ ಕೆಟ್ಟು ಹೋಗ್ತಿದೆ, ಯಾರು ಈ ಲೇಡಿ ಅಂತ. ನೆಕ್ಸ್ಟ್ ಡೇ ಸತ್ಯವೀರ್ ನ್ಯೂಸ್ ಪೇಪರ್ ನೋಡ್ತಾ ಇರುವಾಗ ಮನೋರಮಾ ಒಂದು ಟ್ರಕ್ ಮೇಲೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಮೆನ್ಷನ್ ಆಗಿದೆ. ಆದ್ರೆ ಇವರಿಗೆ ಅದು ಆತ್ಮಹತ್ಯೆ ಅಲ್ಲ, ಕೊಲೆ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ನಿನ್ನೆ ರಾತ್ರಿ ಮನೋರಮಾ ನಾನು ಡೇಂಜರ್ ನಲ್ಲಿ ಇದ್ದೀನಿ ಅಂತ ಹೇಳಿರ್ತಾರೆ. ಮನೋರಮಾ ಒಂದು NGO ನಲ್ಲಿ ಕೆಲಸ ಮಾಡ್ತಿದ್ರು ಅನ್ನೋ ವಿಷಯ ಗೊತ್ತಾಗಿದ್ರಿಂದ ಸತ್ಯವೀರ್ ಆ NGOಗೆ ಹೋಗಿ ವಿಚಾರಿಸಿದಾಗ ಆ NGO ಮೆಂಬರ್ ಹೇಳೋ ಪ್ರಕಾರ ಮಿನಿಸ್ಟರ್ PP ರಾಥೋರ್ ಕೆನಾಲ್ ನಿರ್ಮಿಸೋದಕ್ಕೆ 1 ಕೋಟಿ ಖರ್ಚು ಮಾಡ್ತಾ ಇದ್ದಾರಂತೆ. ಆದ್ರೆ ಅದರಿಂದ ಪ್ರಜೆಗಳಿಗೆ ಏನು ಯೂಸ್ ಆಗಲ್ಲ. ಯಾಕಂದ್ರೆ ಆ ಕೆನಾಲ್ ಇಂದ ನೀರ್ ಬರಲ್ಲ, ಅದೊಂದು ಬರಡು ಭೂಮಿ. ಕೇವಲ ದುಡ್ಡು ಹೊಡೆಯೋದಕ್ಕೋಸ್ಕರ PP ರಾಥೋರ್ ಈ ಕೆನಾಲ್ ಪ್ರಾಜೆಕ್ಟ್ ನ ಮಾಡ್ತಾ ಇದ್ದಾರೆ ಅಷ್ಟೇ. ಸೊ ಮಿನಿಸ್ಟರ್ ಪ್ರಜೆಗಳಿಗೆ ಮೋಸ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾದ್ಮೇಲೆ ಮನೋರಮಾ ಕೂಡ ಮಿನಿಸ್ಟರ್ ವಿರುದ್ಧ ಪ್ರತಿಭಟನೆ ನಡೆದಾಗ ಭಾಗವಹಿಸಿದ್ರು. ಹಾಗೇನೆ ಈ ವ್ಯಕ್ತಿಯಿಂದ ಮನೋರಮಾ ಶೀತಲ್ ಅನ್ನುವ ಹುಡುಗಿ ಜೊತೆ ಸ್ಟೇ ಆಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಸೊ ಅಡ್ರೆಸ್ ತಿಳ್ಕೊಂಡು ಶೀತಲ್ ನ ಮೀಟ್ ಆಗೋದಕ್ಕೆ ಹೋಗ್ತಾರೆ. ಅಲ್ಲೋಗಿ ಶೀತಲ್ ಹತ್ರ ಮನೋರಮಾ ಡೆತ್ ಬಗ್ಗೆ ಕೇಳಿದಾಗ ಅವಳು ನನ್ಗೇನು ಗೊತ್ತಿಲ್ಲ ಅಂತ ಹೇಳ್ತಾಳೆ. ಸರಿ, ನಿಮ್ಗೆ ಮನೋರಮಾ ಬಗ್ಗೆ ಏನಾದ್ರೂ ಗೊತ್ತಾದ್ರೆ ಕಾಲ್ ಮಾಡಿ ಅಂತ ನಂಬರ್ ಕೊಟ್ಟು ಅಲ್ಲಿಂದ ಹೋಗ್ತಾರೆ. ನೆಕ್ಸ್ಟ್ ಡೇ ಸತ್ಯವೀರ್ ಕೆನಾಲ್ ಪ್ರಾಜೆಕ್ಟ್ ನಡೀತಾ ಇರೋ ಜಾಗಕ್ಕೆ ಹೋಗ್ತಾರೆ. ಸತ್ಯವೀರ್ ಇಲ್ಲಿರೋ ವಿಷಯನ ತಿಳ್ಕೊಂಡು
ಚೈಲಾ ಅಂಡ್ ಫೌಜಿ ಅನ್ನುವ ಇಬ್ರು ಸತ್ಯವೀರ್ಗೆ ಸರಿಯಾಗಿ ಹೊಡೆದು ಮನೋರಮಾ ರಾತ್ರಿ ನಿನ್ಗೆ ಏನ್ ಹೇಳಿದ್ರು ಅಂತ ಕೇಳ್ತಾರೆ. ಹೆಸರು ವಯಸ್ಸು ಮಾತ್ರ ಹೇಳಿದ್ರು ಅಂತ. ಮತ್ತೆ ಮನೋರಮಾ ವಿಷಯದಲ್ಲಿ ತಲೆ ಹಾಕ್ಬೇಡ ಅಂತ ವಾರ್ನಿಂಗ್ ಕೊಟ್ಟು ಸತ್ಯವೀರ್ ಅವ್ರ ಬೈಕ್ ತಗೊಂಡು ಅಲ್ಲಿಂದ ಹೋಗ್ತಾರೆ. ಸತ್ಯವೀರ್ ಮೋಹನ್ಗೆ ನಡೆದ ಎಲ್ಲ ವಿಷಯ ಹೇಳ್ತಾರೆ. ನಿನ್ಗೆ ಅವತ್ತೇ ಹೇಳ್ದೆ ಮನೋರಮಾ ವಿಷಯದಲ್ಲಿ ತಲೆ ಕೆಡ್ಸ್ಕೋಬೇಡ, ಯಾಕೆ ಪದೇ ಪದೇ ಈ ವಿಷಯದಲ್ಲಿ ತಲೆ ಹಾಕಿ ಸಮಸ್ಯೆಯಲ್ಲಿ ಸಿಕ್ಕಾಕೋತಿದ್ದೀಯಾ ಅಂತ. ಬಟ್ ಅಂದ್ರೂನು ಸತ್ಯವೀರ್ ಪೊಲೀಸ್ ರೆಕಾರ್ಡ್ ನಲ್ಲಿ ಇದ್ದ ಮನೋರಮಾಗೆ ಡಿಕ್ಕಿ ಹೊಡೆದಿದ್ದ ಟ್ರಕ್ ಡ್ರೈವರ್ ನ ಅಡ್ರೆಸ್ ನ ನೋಟ್ ಮಾಡ್ಕೋತಾರೆ. ನೆಕ್ಸ್ಟ್ ಡೇ ನಿಮ್ಮಿ ರಾಜುನ ಕರ್ಕೊಂಡು ತವ್ರ ಮನೆಗೆ ಹೋಗ್ತಾರೆ. ಸತ್ಯವೀರ್ನ ಕೂಡ ನಮ್ ಜೊತೆಲ್ ಬಂದು ಸ್ವಲ್ಪ ದಿನ ಇರಿ, ಹೇಗೂ ಸದ್ಯದಲ್ಲೇ ದೀಪಾವಳಿ ಶುರು ಆಗುತ್ತೆ, ಹಬ್ಬ ಮುಗಿಸ್ಕೊಂಡೆ ಬರೋಣ ಅಂತ. ಆದ್ರೆ ಸತ್ಯವೀರ್ ನನಗೆ ಕೆಲ್ಸ ಇದೆ, ನೆಕ್ಸ್ಟ್ ಇಯರ್ ಖಂಡಿತ ಬರ್ತೀನಿ, ಈಗ ನೀವಿಬ್ರು ಹೋಗ್ ಬನ್ನಿ ಅಂತ ಅವ್ರನ್ನ ಕಳಿಸ್ತಾರೆ. ಆಮೇಲೆ ಆ ಟ್ರಕ್ ಡ್ರೈವರ್ ನ ಮೀಟ್ ಆಗಿ ವಿಚಾರಿಸಿದಾಗ ಡ್ರೈವರ್ ಹೇಳೋ ಪ್ರಕಾರ ಮನೋರಮಾ ಯಾರಿಂದನ ತಪ್ಸ್ಕೊಂಡು ಓಡ್ ಬರುವಾಗ ಸಡನ್ ಆಗಿ ರೋಡ್ ಮಧ್ಯೆ ಬಂದ್ಬಿಟ್ರು. ನನ್ನಿಂದ ಕಂಟ್ರೋಲ್ ಮಾಡೋದಕ್ಕೆ ಆಗದೆ ಅವರಿಗೆ ಡಿಕ್ಕಿ ಹೊಡೆದಿದ್ರಿಂದ ಸ್ಪಾಟ್ ನಲ್ಲೇ ಸತ್ತೋದ್ರು ಅಂತ. ಇನ್ನೊಂದು ಕಡೆ ಚೈಲಾ ಹಾಗೂ ಫೌಜಿ ಸತ್ಯವೀರ್ನ ನಿರಂತರವಾಗಿ ಫಾಲೋ ಮಾಡ್ತಾ ಸತ್ಯವೀರ್ ಮನೆ ಮೇಲೂ ಒಂದು ಕಣ್ಣು ಇಟ್ಟಿದ್ದಾರೆ. ರಾತ್ರಿ ಶೀತಲ್ ಸತ್ಯವೀರ್ಗೆ ಕಾಲ್ ಮಾಡಿ ನನ್ ಮೇಲೆ ಯಾರೋ ಅಟ್ಯಾಕ್ ಮಾಡಿದ್ದಾರೆ ಅಂತ ಹೇಳಿದ್ರಿಂದ ಸತ್ಯವೀರ್ ಶೀತಲ್ ಸ್ಟೇ ಆಗಿದ್ದ ರೂಮ್ಗೆ ಹೋಗ್ತಾರೆ. ಶೀತಲ್ ಹೇಳೋ ಪ್ರಕಾರ ಯಾರೋ ನನಗೆ ಸರಿಯಾಗಿ ಹೊಡೆದು ಮನೇಲಿದ್ದ ವಸ್ತುಗಳನ್ನ ಹೊಡೆದಾಕಿ ಹೋದ್ರು ಅಂತ. ಆಗ್ಲೇ ಸತ್ಯವೀರ್ಗೆ ಒಂದು ವಿಷಯ ಗೊತ್ತಾಗುತ್ತೆ. ಮಿನಿಸ್ಟರ್ ಪಿ ರಾಥೋರ್ ನಡೆಸ್ತಾ ಇರುವ NGO ನಲ್ಲಿ ಶೀತಲ್ ಟೀಚರ್ ಆಗಿದ್ದಾಳೆ ಅಂಡ್ ಶೀತಲ್ ಕೂಡ ಅನಾಥೆ ಅಂತ. ಶೀತಲ್ ಇಲ್ಲಿ ಒಬ್ಳೆ ಇರೋದಕ್ಕೆ ಭಯ ಪಡ್ತಾ ಇರೋದ್ರಿಂದ ಸತ್ಯವೀರ್ ಅವ್ರ ಮನೆಗೆ ಕರ್ಕೊಂಡು ಬರ್ತಾರೆ. ಆಮೇಲೆ ಮನೋರಮಾ ಹೇಗ್ ಮೀಟ್ ಆದ್ರು, ಅವ್ರು ಫೋಟೋ ತೆಗೆಯೋದಕ್ಕೆ ಹೇಳಿದ್ದು, ಹೀಗೆ ಎಲ್ಲಾ ವಿಷಯನ ಶೀತಲ್ಗೆ ಹೇಳ್ತಾರೆ. ಮೇ ಬಿ ಶೀತಲ್ ಮೇಲೆ ದಾಳಿ ಮಾಡಿದವರು ಆ ಫೋಟೋಸ್ಗೋಸ್ಕರನೇ ಬಂದಿರ್ಬೋದು ಅಂತ ಇಬ್ಬರಿಗೂ ಡೌಟ್ ಶುರು ಆಗುತ್ತೆ. ನೆಕ್ಸ್ಟ್ NGO ನಲ್ಲಿ ದೀಪಾವಳಿ ಫಂಕ್ಷನ್ ನಡೆಯುತ್ತೆ ಅಂತ ಹೇಳಿದ್ರಿಂದ ಶೀತಲ್ ಜೊತೆ ಸತ್ಯವೀರ್ ಕೂಡ ಆ ಫಂಕ್ಷನ್ ಗೆ ಹೋಗ್ತಾರೆ. ಆ ಫಂಕ್ಷನ್ ಗೆ ಮಿನಿಸ್ಟರ್ ಪಿ ರಾಥೋರ್ ಅವರೇ ಚೀಫ್ ಗೆಸ್ಟ್. ಅಲ್ಲೇ ಸತ್ಯವೀರ್ ಅವರು ಫೋಟೋ ತೆಗ್ದಾಗ ಇದ್ದ ಆ ಲೇಡಿ ಕೂಡ ಇರೋದ್ನ ನೋಡ್ತಾರೆ. ನಂತರ ಆ ಲೇಡಿನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಆ ಲೇಡಿ ಅದೇ NGO ನಲ್ಲಿ ಡಾಕ್ಟರ್ ಆಗಿರೋ ಅನಿಲ್ ಹತ್ರ ಹೋಗಿ ಆ ಜರ್ನಲಿಸ್ಟ್ ಇನ್ನು ಬಂದಿಲ್ಲ, ಇನ್ನೊಂದ್ಸಲ ಅವ್ರ ಜೊತೆ ಮಾತಾಡು ಅಂತ ಹೇಳ್ತಾರೆ. ಅಷ್ಟ್ರಲ್ಲಿ ಮಿನಿಸ್ಟರ್ ವಿಪರೀತ ಗಂಟ್ಲು ನೋವು ಆಗ್ತಿದೆ ಅಂತ ಡಾಕ್ಟರ್ ಅನಿಲ್ ಹತ್ರ ಬರ್ತಾರೆ. ಡಾಕ್ಟರ್ ಅನಿಲ್ ಮಿನಿಸ್ಟರ್ಗೆ ಪರ್ಸನಲ್ ಡಾಕ್ಟರ್ ಆಗಿರ್ತಾರೆ. ಮಿನಿಸ್ಟರ್ ಬಂದ ತಕ್ಷಣ ಆ ಲೇಡಿ ಅಲ್ಲಿಂದ ಹೋಗ್ತಾರೆ. ಸತ್ಯವೀರ್ ಮತ್ತೆ ಆ ಲೇಡಿನ ಫಾಲೋ ಮಾಡ್ಕೊಂಡು ಹೋಗಿ ನೋಡಿದ್ರೆ ಆ ಲೇಡಿ ಡಾಕ್ಟರ್ ಅನಿಲ್ ಮನೆಗೆ ಹೋಗ್ತಾಳೆ. ಸತ್ಯವೀರ್ ಆ ಲೇಡಿನ ಮೀಟ್ ಆಗಿ ನನ್ನ ಡಾಕ್ಟರ್ ಅನಿಲ್ ಕಳ್ಸಿದ್ರು, ನಾನು ಜರ್ನಲಿಸ್ಟ್ ಅಂತ ಪರಿಚಯ ಮಾಡ್ಕೋತಾರೆ. ಈಗ ಆ ಲೇಡಿ ಅವಳ ಬಗ್ಗೆ ಪೂರ್ತಿ ವಿಷಯ ಹೇಳೋದಕ್ಕೆ ಶುರು ಮಾಡ್ತಾಳೆ. ಇವಳು ಹೇಳ್ತಿರೋ ಪ್ರಕಾರ ಇವಳ ಹೆಸರು ಸಮೀರಾ. ಪಿ ರಾಥೋರ್ ಅವರು ಇವ್ರ ತಾಯಿ ಜೊತೆ ಅಫೇರ್ ಇಟ್ಕೊಂಡಿದ್ರಿಂದಾನೇ ಸಮೀರಾ ಹುಟ್ಟಿರೋದು. ಇವಳಿಗೆ 3 ವರ್ಷ ಆಗಿರುವಾಗ್ಲೇ ಇವ್ರ ತಾಯಿ ತೀರ್ ಹೋಗಿದ್ದಾರೆ. ಪಿ ರಾಥೋರ್ ಅವ್ರು ಇವ್ರ ತಂದೆ ಅನ್ನೋದು ಸಮೀರಾಗೆ ಗೊತ್ತಿಲ್ಲ. ಕೆಲವು ದಿನಗಳಿಂದ ಡಾಕ್ಟರ್ ಅನಿಲ್ ಅವ್ರನ್ನ ಲವ್ ಮಾಡೋದಕ್ಕೆ ಶುರು ಮಾಡಿದ್ಮೇಲೆನೆ ಪಿ ರಾಥೋರ್ ಅವರು ಇವ್ರ ತಂದೆ ಅನ್ನೋದು ಗೊತ್ತಾಗಿದೆ. ಅದಕ್ಕೆ ಇವಳು ಮಿನಿಸ್ಟರ್ ನ ಮೀಟ್ ಆಗಿ ನನ್ನ ಮಗಳು ಅಂತ ಒಪ್ಕೋಬೇಕು ಅಂತ ಹೇಳಿದ್ದಾಳೆ. ಆದ್ರೆ ಮಿನಿಸ್ಟರ್ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಸೊ ಅದಕ್ಕೇನೆ ಸಮೀರಾ ಈ ವಿಷಯದಲ್ಲಿ ಮೀಡಿಯಾದವ್ರ ಹೆಲ್ಪ್ ತಗೊಳ್ಳೋದೇ ಬೆಸ್ಟ್ ಅಂತ ಅನಿಲ್ಗೆ ಹೇಳಿದ್ದಾರೆ. ಸತ್ಯವೀರ್ ಮನೆಗ್ ಬಂದ್ಮೇಲೆ ಈ ವಿಷಯನೆಲ್ಲ ಶೀತಲ್ಗೆ ಹೇಳ್ತಾರೆ. ಅಂದ್ರೆ ಮನೋರಮಾ ಹತ್ರ ಮಿನಿಸ್ಟರ್ ಸಮೀರನ ಮೀಟ್ ಆದಾಗ ತೆಗ್ದಿದ್ದ ಫೋಟೋಸ್ ಇರೋದ್ರಿಂದಾನೆ ಮಿನಿಸ್ಟರ್ ಮನೋರಮನ ಕೊಲೆ ಮಾಡಿರ್ಬೋದು. ಬರೀ ಇಷ್ಟೇ ವಿಷಯಕ್ಕೆ ಕೊಲೆ ಮಾಡಿರೋ ಸಾಧ್ಯತೆ ಕಮ್ಮಿ, ವಿಷಯ ಬೇರೇನೋ ಇದೆ ಅಂತ. ಹೀಗೆ ದಿನ ಕಳೆದಂತೆ ಶೀತಲ್ ಹಾಗೂ ಸತ್ಯವೀರ್ ಸ್ವಲ್ಪ ಕ್ಲೋಸ್ ಆಗ್ತಾರೆ. ಆದ್ರೆ ಯಾವುದೇ ಫಿಸಿಕಲ್ ರಿಲೇಶನ್ಶಿಪ್ ಇಬ್ಬರ ನಡುವೆ ಇರೋದಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ಡಾಕ್ಟರ್ ಅನಿಲ್ ಮನೆಯಿಂದ ಸತ್ಯವೀರ್ಗೆ ಕಾಲ್ ಬರುತ್ತೆ. ಅಲ್ಲೋಗಿ ನೋಡಿದ್ರೆ ಡಾಕ್ಟರ್ ಅನಿಲ್ ಹಾಗೂ ಸಮೀರನ್ನ ಯಾರೋ ಬ್ರೂಟಲ್ ಆಗಿ ಕೊಲೆ ಮಾಡಿದ್ದಾರೆ. ಅಷ್ಟರಲ್ಲಿ ಮೇಡ್ ಅಲ್ಲಿಗೆ ಬಂದು ಅಲ್ಲಿ ಸತ್ಯವೀರ್ನ ನೋಡಿ ಕಿರ್ಚೋದಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಈ ಕೊಲೆನಲ್ಲಿ ಸತ್ಯವೀರ್ನ ಫ್ರೇಮ್ ಮಾಡೋದಕ್ಕೆ ಈ ಟ್ರ್ಯಾಪ್ ಸೆಟ್ ಮಾಡಿದ್ದಾರೆ ಅನ್ನೋದು ಇವ್ರಿಗೆ ಗೊತ್ತಾಗುತ್ತೆ. ಸೊ ಸತ್ಯವೀರ್ ಅಲ್ಲಿಂದ ಹೊರಡ್ತಾರೆ. ಆದ್ರೆ ಚೈಲಾ ಸತ್ಯವೀರ್ ಬೈಕ್ ನ ಡಾಕ್ಟರ್ ಅನಿಲ್ ಮನೆ ಹತ್ರ ಬಿಟ್ಟು ಹೋಗ್ತಾನೆ. ಸತ್ಯವೀರ್ ಈ ವಿಷಯನ ಶೀತಲ್ಗೆ ಹೇಳೋದಕ್ಕೆ ಮನೆಗ್ ಕಾಲ್ ಮಾಡ್ತಾರೆ. ಆದ್ರೆ ಅವಳು ಪಿಕ್ ಮಾಡ್ತಾ ಇಲ್ಲ. ಮೇ ಬಿ NGOಗೆ ಹೋಗಿರ್ಬೋದು ಅಂತ ಅಲ್ಲೋಗಿ ಶೀತಲ್ ಬಗ್ಗೆ ವಿಚಾರಿಸಿದಾಗ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಸ್ವಲ್ಪ ದಿನದ ಹಿಂದೆ ಅಷ್ಟೇ ಶೀತಲ್ ಸತ್ತೋದ್ಲು ಅಂತ ಒಂದು ಫೋಟೋ ತೋರಿಸ್ತಾರೆ. ಆ ಫೋಟೋನಲ್ಲಿ ಶೀತಲ್ ಹೆಸರಲ್ಲಿ ಬೇರೆ ಹುಡುಗಿ ಇದ್ದಾಳೆ. ಸೊ ಸತ್ತೋಗಿರೋ ಹುಡುಗಿನೇ ಶೀತಲ್ ಆಗಿದ್ರೆ ನಮ್ಮನೇಲಿ ಶೀತಲ್ ಅಂತ ಹೇಳ್ಕೊಂಡು ಬಂದಿರೋ ಹುಡುಗಿ ಯಾರು? ಇದೇ ಕನ್ಫ್ಯೂಷನ್ ನಲ್ಲೇ ಮನೆಗ್ ಬಂದಾಗ ಆ ಲೇಡಿ ಮನೇಲೇ ಇದ್ದಾಳೆ. ನನ್ ಹೆಸರು ನೀತು. ಆ ದಿನ ನಾನು ಮನೋರಮಾ ಮನೆಗೆ ಫೋಟೋಸ್ ನ ಹುಡ್ಕೊಂಡೇ ಹೋಗಿದ್ದೆ. ಆದ್ರೆ ನೀನು ನನ್ನ ಶೀತಲ್ ಅಂತ ಅನ್ಕೊಂಡು ನನ್ನ ಹತ್ರ ಎಲ್ಲಾ ವಿಷಯ ಹೇಳ್ದೆ. ಅದಕ್ಕೆ ಮಿನಿಸ್ಟರ್ ನನ್ನಿಂದ ಈ ಗೇಮ್ ಆಡ್ಸಿದ್ರು. ಆಕ್ಚುಲಿ ಸತ್ಯವೀರ್ ಇವಳಿಗೆ ಎಲ್ಲಾ ವಿಷಯ ಹೇಳ್ಕೊಂಡಿದ್ರಿಂದ ಆ ದಿನ ಸಮೀರಾ ಮಿನಿಸ್ಟರ್ ನ ಮೀಟ್ ಆದಾಗ ಆ ಫೋಟೋಸ್ ನ ತೆಗ್ದಿರೋದು ಇವ್ರೆ ಅನ್ನೋ ವಿಷಯನ ಇವಳೆ ಮಿನಿಸ್ಟರ್ ಗೆ ಹೇಳದ್ಮೇಲೆನೆ ಮಿನಿಸ್ಟರ್ ಕಡೆ ಅವರು ಅಂದ್ರೆ ಚೈಲಾ ಹಾಗೂ ಫೌಜಿ
ಸತ್ಯವೀರ್ ಮೇಲೆ ಅಟ್ಯಾಕ್ ಮಾಡಿ ಮನೋರಮಾ ಕೇಸ್ನಲ್ಲಿ ತಲೆ ಹಾಕ್ಬೇಡ ಅಂತ ವಾರ್ನಿಂಗ್ ಕೊಟ್ಟಿರ್ತಾರೆ. ಸೊ ಈಗ ನೀತು ಹೇಳ್ತಾಳೆ, ನೀನು ಆ ಫೋಟೋಸ್ನ ನಮ್ಗೆ ಕೊಟ್ಟಿಲ್ಲ ಅಂದ್ರೆ ಡಾಕ್ಟರ್ ಅನಿಲ್ ಹಾಗೂ ಸಮೀರಾ ಕೊಲೆ ಕೇಸ್ನಲ್ಲಿ ನಿನ್ನ ಫ್ರೇಮ್ ಮಾಡಿ ಆ ಫೋಟೋಸ್ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಿರೋದಾಗಿ ಜೈಲಿಗೆ ಕಳಿಸ್ತಾರೆ ಅಂತ. ಶೈಲಾ ಅಂಡ್ ಫೌಜಿ ಕೂಡ ಇಷ್ಟೊತ್ತು ಒಂದು ರೂಮ್ ನಲ್ಲಿ ಹೈಡ್ ಆಗಿದ್ರು. ಸತ್ಯವೀರ್ಗೆ ಬೇರೆ ಆಪ್ಷನ್ ಇಲ್ದೆ ನಾನು ಆ ರೀಲ್ ನ ಮನೋರಮಾಗೆ ಕೊಟ್ಟಿದ್ದೆ, ನಾನೇ ಹೋಗಿ ಅದನ್ನ ಸರ್ಚ್ ಮಾಡಿ ಸಿಕ್ಕದ್ಮೇಲೆ ಕೊಡ್ತೀನಿ ಅಂತ. ಮನೋರಮಾ ಆ ಫೋಟೋಸ್ ನ ಎಲ್ಲಿ ಹೈಡ್ ಮಾಡಿರ್ಬೋದು ಅಂತ ಯೋಚನೆ ಮಾಡ್ತಾ ಇರುವಾಗ್ಲೇ ಆ ದಿನ ಅವ್ರನ್ನ ಜೈಪುರ್ ನಲ್ಲಿ ನೋಡಿದ್ದು ನೆನಪಾಗಿದ್ರಿಂದ ನೆಕ್ಸ್ಟ್ ಡೇ ಜೈಪುರ್ಗೆ ಹೋಗಿ ಮನೋರಮನ ಆ ದಿನ ನೋಡಿದ್ದ ಲೊಕೇಶನ್ ನಲ್ಲಿ ಇರುವ ಫೋಟೋ ಸ್ಟುಡಿಯೋಗೆ ಹೋಗಿ ಅವ್ರ ಹೆಸರು ಹೇಳಿ ವಿಚಾರಿಸಿದಾಗ ಮನೋರಮ 2 ರೀಲ್ಸ್ ನ ಕೊಟ್ಟಿದ್ರು. ಅದ್ರಲ್ಲಿ ಒಂದು ರೀಲ್ಸ್ ನ ಫೋಟೋ ತಗೊಂಡೋಗಿದ್ದಾರೆ, ಇನ್ನೊಂದು ರೀಲ್ಸ್ ನ ಫೋಟೋ ಇದೆ ಅಂತ ಹೇಳಿ ಆ ಫೋಟೋಸ್ ಕೊಡ್ತಾನೆ. ಅದನ್ನ ತಗೊಂಡು ಸತ್ಯವೀರ್ ಲಕೋಟ್ಗೆ ಬರ್ತಾರೆ. ಸತ್ಯವೀರ್ ಹತ್ರ ಇರೋ ಫೋಟೋಸ್ ಅವರೇ ಆ ದಿನ ತೆಗ್ದಿರೋ ಫೋಟೋಸ್ ಗಳೇ ಆಗಿರುತ್ತೆ. ಹಾಗಾದ್ರೆ 2ನೇ ರೀಲ್ಸ್ ನಲ್ಲಿದ್ದ ಫೋಟೋಸ್ ನ ಯಾರು ತೆಗ್ದಿರ್ಬೋದು ಅಂತ ಯೋಚನೆ ಮಾಡಿ ಈಗ ಇರೋ ಫೋಟೋಸ್ ನ ತಗೊಂಡು ಮಿನಿಸ್ಟರ್ ನ ಮೀಟ್ ಆಗ್ತಾರೆ. ಆಗ್ಲೇ ಸತ್ಯವೀರ್ಗೆ ಗೊತ್ತಾಗುತ್ತೆ ಮಿನಿಸ್ಟರ್ಗೆ ನೀತು ಜೊತೆ ಕೂಡ ಅಫೇರ್ ಇದೆ ಅಂತ. ಮಿನಿಸ್ಟರ್ ಆ ಫೋಟೋನ ನೋಡಿ ನನ್ಗೆ ಬೇಕಾಗಿರೋದು ಈ ಫೋಟೋಸ್ ಅಲ್ಲ, ಹೋಗಿ ನನ್ಗೆ ಬೇಕಾಗಿರೋ ಫೋಟೋಸ್ ತಗೊಂಡು ಬಾ ಅಂತ. ಅಂದ್ರೆ ಮಿನಿಸ್ಟರ್ 2ನೇ ರೀಲ್ ನಲ್ಲಿದ್ದ ಫೋಟೋಸ್ ನ ಕೇಳ್ತಿದ್ದಾರೆ ಅನ್ನೋದು ಇವ್ರಿಗೆ ಕನ್ಫರ್ಮ್ ಆಗುತ್ತೆ. ಆದ್ರೆ ಮನೋರಮಾ ಆ ಫೋಟೋಸ್ ನ ಎಲ್ಲಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಹೀಗೆ ಯೋಚನೆ ಮಾಡ್ತಾ ಇರುವಾಗ ಸತ್ಯವೀರ್ಗೆ ಮನೋರಮಾ ಕೊನೆಯದಾಗಿ ಹೇಳಿದ್ದ ವಿಷಯ ನೆನಪಾಗುತ್ತೆ. ನನ್ ಹೆಸರು ಮನೋರಮಾ, ನನ್ನ ವಯಸ್ಸು 32 ಅಂತ ಹೇಳಿದ್ರು ಅಲ್ವಾ. ಅಂದ್ರೆ ಇವ್ರು ಬರ್ದಿರೋ ಮನೋರಮಾ ಡಿಟೆಕ್ಟಿವ್ ನಾವೆಲ್ ನ 32ನೇ ಪೇಜ್ ಬಗ್ಗೆನೆ ಹೇಳಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಆದ್ರೆ ಸತ್ಯವೀರ್ ಹತ್ರ ಆ ನಾವೆಲ್ ನ ಕಾಪಿ ಇಲ್ಲ. ಇವರು ಆ ನಾವೆಲ್ ನ ಡಾಕ್ಟರ್ ಅನಿಲ್ ಮನೆಯಲ್ಲಿ ನೋಡಿರ್ತಾರೆ. ಸೊ ಡಾಕ್ಟರ್ ಅನಿಲ್ ಮನೆಗೆ ಹೋಗಿ ನೋಡಿದಾಗ ಆ ನಾವೆಲ್ ಸಿಗುತ್ತೆ. ಹಾಗೇನೆ ಮಿನಿಸ್ಟರ್ ಹೆಲ್ತ್ ರಿಪೋರ್ಟ್ ಇರುವ ಫೈಲ್ ಕೂಡ ಸಿಗುತ್ತೆ. ನಾವೆಲ್ ಒಳಗಡೆ ಮನೋರಮಾ ಹಾಗೂ ಡಾಕ್ಟರ್ ಅನಿಲ್ ಒಟ್ಟಿಗೆ ಇರುವ ಫೋಟೋ ಇದೆ. ಮನೋರಮಾ ನಾವೆಲ್ ನ ಪೇಜ್ ನಂಬರ್ 32 ನೋಡಿದಾಗ ನಟರಾಜ್ ಹೋಟೆಲ್ ನ ರೂಮ್ ನಂಬರ್ 101 ಗೆ ಮನೋರಮಾ ಹೋಗಿರೋದಾಗಿ ಆ ಸ್ಟೋರಿನಲ್ಲಿ ಇದೆ. ಸತ್ಯವೀರ್ ನೇರವಾಗಿ ಈ ಸಿಟಿಲಿ ಇರುವ ಹೋಟೆಲ್ ನಟರಾಜ್ಗೆ ಹೋಗಿ ರೂಮ್ ನಂಬರ್ 101 ಗೆ ಹೋಗ್ತಾರೆ. ಆ ರೂಮ್ ನಲ್ಲಿ ಸರ್ಚ್ ಮಾಡಿದಾಗ 2ನೇ ರೀಲ್ಸ್ ನಲ್ಲಿ ಇದ್ದ ಫೋಟೋಸ್ ಸಿಗುತ್ತೆ. ಆ ಫೋಟೋಸ್ ನಲ್ಲಿ ದೀಪ್ತಿ ಅನ್ನುವ ಹುಡುಗಿ ಮಿನಿಸ್ಟರ್ ಜೊತೆಲಿ ಇದ್ದಾಳೆ. ಈ ಹುಡುಗಿ ರೀಸೆಂಟ್ಲಿ ಕಾಣೆಯಾಗಿದ್ದಾಳೆ ಅಂತ ಊರಲ್ಲಿ ಜನ ಮಾತಾಡ್ಕೊತಾ ಇದ್ರು. ಸೊ ಈಗ್ಲೇ ಸತ್ಯವೀರ್ಗೆ ಎಲ್ಲ ವಿಷಯ ಅರ್ಥ ಆಗುತ್ತೆ. ಮನೋರಮಾ ರೂಮ್ಮೇಟ್ ಆಗಿದ್ದ ಶೀತಲ್ ಮಿನಿಸ್ಟರ್ ನಡೆಸ್ತಾ ಇರುವ NGO ನಲ್ಲಿ ಟೀಚರ್ ಆಗಿದ್ರು. NGO ನಲ್ಲಿರೋ ಹುಡುಗಿರ್ನ ಮಿನಿಸ್ಟರ್ ಮನೆಗೆ ಸೀಕ್ರೆಟ್ ಆಗಿ ಕಳಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾದ್ಮೇಲೆ ಈ ವಿಷಯನ ಮನೋರಮಾಗೆ ಹೇಳಿ ಆ ಹುಡುಗಿರ್ ಮೇಲೆ ಮಿನಿಸ್ಟರ್ ಅತ್ಯಾಚಾರ ಮಾಡ್ತಿದ್ದಾರೆ, ಇದನ್ನ ಹೇಗಾದ್ರೂ ತಡಿಬೇಕು ಅಂತ ಹೇಳಿದ್ದಾರೆ. ಸೊ ಮಿನಿಸ್ಟರ್ ಮನೆಗೆ ಆ ಹುಡುಗಿರ್ನ ಕರ್ಕೊಂಡು ಬಂದಾಗ ಫೋಟೋಸ್ ನ ತೆಗೆದು ಅದನ್ನ ಸಾಕ್ಷಿ ಸಮೇತ ಕೋರ್ಟ್ ಗೆ ಸಬ್ಮಿಟ್ ಮಾಡಿ NGO ನಲ್ಲಿರೋ ಹುಡುಗಿರ್ನ ಕಾಪಾಡೋದೇ ಮನೋರಮಾ ಅವರ ಉದ್ದೇಶ ಆಗಿತ್ತು. ಆದ್ರೆ ಅವರು ಮಿನಿಸ್ಟರ್ ಆಗಿರೋದ್ರಿಂದ ಆ ಫೋಟೋಸ್ ನ ಪೊಲೀಸರಿಗೆ ಕೊಟ್ರು ಮಿನಿಸ್ಟರ್ಗೆ ಶಿಕ್ಷೆ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಇಡೀ ರಾಜಸ್ಥಾನ್ ಅವ್ರ ಕಂಟ್ರೋಲ್ ನಲ್ಲೇ ಇದೆ. ಸೊ ಅದಕ್ಕೆ ಇವರೇ ಆ ಫೋಟೋಸ್ ನ ಇಟ್ಕೊಂಡು ಮಿನಿಸ್ಟರ್ಗೆ ಬ್ಲಾಕ್ ಮೇಲ್ ಮಾಡಿದ್ದಾರೆ. ಸೊ ಹಾಗಾದ್ರೆ ಮನೋರಮಾ ನನ್ನ ಹೈರ್ ಮಾಡಿದ್ದೆ ಈ ಫೋಟೋಸ್ ನ ತೆಗಿಲಿ ಅಂತ. ಆದ್ರೆ ನಾನು ಅವ್ರಿಗೆ ಬೇಕಾದ ಫೋಟೋ ತೆಗಿಲಿಲ್ಲ, ಸಮೀರಾ ಜೊತೆಗಿದ್ದ ಫೋಟೋಸ್ ಮಾತ್ರ ತೆಗ್ದಿದ್ದೀನಿ. ಅದಕ್ಕೆ ಸ್ವತಃ ಅವರೇ ಆ ಫೋಟೋಸ್ ನೆಲ್ಲ ತೆಗ್ದಿದ್ದಾರೆ. ಯಾಕಂದ್ರೆ ಅವರಿಗೆ ಮಿನಿಸ್ಟರ್ ದೀಪ್ತಿ ಜೊತೆಗಿರೋ ಫೋಟೋಸ್ ಬೇಕಿತ್ತು. ಆಗ್ಲೇ ಮಿನಿಸ್ಟರ್ ಮಾಡ್ತಿರೋ ಕೆಟ್ಟ ಕೆಲ್ಸದ ಬಗ್ಗೆ ಪ್ರೂವ್ ಮಾಡೋದಕ್ಕೆ ಸಾಧ್ಯ. ಮಿನಿಸ್ಟರ್ ಮನೇಲಿ ಆ ದಿನ ಏನೋ ಹೆಚ್ಚು ಕಮ್ಮಿ ಆಗಿದ್ರಿಂದಾನೇ ದೀಪ್ತಿ ಸತ್ತೋದ್ಲು. ಅವಳನ್ನ ಮಿನಿಸ್ಟರ್ ಕಡೆ ಅವರು ಆ ಕೆನಲ್ ಪ್ರಾಜೆಕ್ಟ್ ನಡೀತಾ ಇರೋ ಜಾಗದಲ್ಲೇ ಹೂತಾಕಿದ್ದಾರೆ. ಆಮೇಲೆ ಮನೋರಮಾ ಆ ಫೋಟೋಸ್ ನ ಇಟ್ಕೊಂಡು ಮಿನಿಸ್ಟರ್ಗೆ ಬ್ಲಾಕ್ ಮೇಲ್ ಮಾಡಿದ್ದಾರೆ. ಈ ವಿಷಯದಲ್ಲಿ ಮನೋರಮಾಗೆ ಶೀತಲ್ ಹೆಲ್ಪ್ ಮಾಡಿದ್ದಾಳೆ ಅನ್ನೋದು ಗೊತ್ತಾದ್ಮೇಲೆ ಮಿನಿಸ್ಟರ್ ಫೌಜಿ ಹಾಗೂ ಚೌಲಿಗೆ ಹೇಳಿ ಶೀತಲ್ನ ಕೊಲೆ ಮಾಡಿಸಿದ್ದಾರೆ. ನಂತರ ಮನೋರಮನ ಕೂಡ ಆ ಫೋಟೋಸ್ ನ ಕೊಡು ಅಂತ ಹೇಳಿ ಓಡಿಸ್ಕೊಂಡು ಬರುವಾಗ್ಲೇ ಮನೋರಮಾ ಅವ್ರಿಗೆ ಹೆದ್ರಿ ಓಡ್ ಬರುವಾಗ ಲಾರಿ ಡಿಕ್ಕಿ ಹೊಡೆದು ಸತ್ತೋಗಿದ್ದಾರೆ. ಇನ್ನೊಂದು ಕಡೆ ಸಮೀರಾ ಹಾಗೂ ಡಾಕ್ಟರ್ ಅನಿಲ್. ಸಮೀರಾ ಮಿನಿಸ್ಟರ್ ಅವ್ರ ಮಗಳು, ಆದ್ರೆ ಅವರು ಒಪ್ಕೋತಾ ಇಲ್ಲ. ಸೊ ಈ ವಿಷಯನ ಮೀಡಿಯಾ ಮುಂದೆ ಹೇಳಿಕೆ ಕೊಡ್ಬೇಕು ಅಂತ ಅನ್ಕೊಂಡಿದ್ರು. ಹಾಗೇನೆ ಸತ್ಯವೀರ್ ಕೂಡ ಎಂಕ್ವೈರಿ ಶುರು ಮಾಡಿದ್ರು. ಸೊ ಅದಕ್ಕೇನೆ ಅವರಿಬ್ಬರನ್ನ ಕೊಲೆ ಮಾಡಿಸಿ ಆ ಕೇಸ್ ನಲ್ಲಿ ಸತ್ಯವೀರ್ನ ಫ್ರೇಮ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಸತ್ಯವೀರ್ ಮೋಹನ್ ನ ಮೀಟ್ ಆಗಿ ನಡೆದ ಎಲ್ಲ ವಿಷಯ ಹೇಳಿ ಆ ಫೋಟೋಸ್ ನ ತೋರಿಸ್ತಾರೆ. ಮೋಹನ್ ಡ್ರಿಂಕ್ಸ್ ನಲ್ಲಿ ನಿದ್ದೆ ಮಾತ್ರ ಮಿಕ್ಸ್ ಮಾಡಿ ಕೊಟ್ಟಿದ್ರಿಂದ ಸತ್ಯವೀರ್ ಅನ್ಕಾನ್ಶಿಯಸ್ ಆಗಿದ್ದಾರೆ. ಆಮೇಲೆ ಮೋಹನ್ ಆ ಫೋಟೋಸ್ ನ ಮಿನಿಸ್ಟರ್ ಗೆ ಕೊಟ್ಟಿದ್ದಾರೆ. ಯಾಕಂದ್ರೆ ಈ ಫೋಟೋಸ್ ಕೊಟ್ಟಿಲ್ಲ ಅಂದ್ರೆ ಖಂಡಿತ ಮಿನಿಸ್ಟರ್ ಸತ್ಯವೀರ್ನ ಸುಮ್ನೆ ಬಿಡಲ್ಲ. ಏನಾದ್ರೂ ಕೊಲೆ ಮಾಡಿಸ್ಬಿಟ್ರೆ ತಂಗಿ ಅಂದ್ರೆ ನಿಮ್ಮಿ ಬಾಳು ಹಾಳಾಗುತ್ತೆ ಅಂತ ಹೀಗ್ ಮಾಡಿದ್ದಾರೆ. ಸತ್ಯವೀರ್ಗೆ ಮಾರ್ನಿಂಗ್ ಎಚ್ಚರಿಕೆ ಆದಾಗ ಆ ಫೋಟೋಸ್ ನ ಮೋಹನ್ ಮಿನಿಸ್ಟರ್ಗೆ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗುತ್ತೆ.
ಆದ್ರೆ ಮನೋರಮಾ ಹಾಗೂ ಡಾಕ್ಟರ್ ಅನಿಲ್ ಒಟ್ಟಿಗೆ ಇರೋ ಫೋಟೋ ಕೂಡ ಸಿಕ್ಕಿರುತ್ತೆ. ಸೊ ಇವರಿಬ್ರಿಗೆ ಏನ್ ಲಿಂಕ್ ಇರ್ಬೋದು ಅಂತ ಡೌಟ್ ಶುರು ಆಗುತ್ತೆ. ತಕ್ಷಣ ಮನೋರಮಾ ಓದಿರುವ ಕಾಲೇಜಿಗೆ ಕಾಲ್ ಮಾಡಿ ವಿಷಯ ತಿಳ್ಕೊಂಡು ನಂತರ ಮಿನಿಸ್ಟರ್ ನ ಮೀಟ್ ಆಗ್ತಾರೆ. ವಿಷಯ ಏನಂದ್ರೆ ಮನೋರಮಾನ NGOಗೆ ಕಳಿಸಿದ್ದು ಈ ಮಿನಿಸ್ಟರ್. ಅಂದ್ರೆ ಮನೋರಮಾ ಮಿನಿಸ್ಟರ್ಗೋಸ್ಕರನೇ ಕೆಲಸ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಮನೋರಮಾ ಡಾಕ್ಟರ್ ಅನಿಲ್ ಅವ್ರ ಸ್ವಂತ ಅಕ್ಕ ಆಗಿರ್ತಾರೆ. ಅನಿಲ್ ಸಮೀರನ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಾಗ ಸಮೀರ ಬಗ್ಗೆ ಎಂಕ್ವೈರಿ ಮಾಡಿದ್ದಾರೆ. ಆಗ್ಲೇ ಡಾಕ್ಟರ್ ಅನಿಲ್ಗೆ ಸಮೀರ ಮಿನಿಸ್ಟರ್ ಮಗಳು ಅನ್ನೋದು ಗೊತ್ತಾಗಿದೆ. ಈ ವಿಷಯನ ಮನೋರಮಾಗೆ ಹೇಳಿದಾಗ ಮಿನಿಸ್ಟರ್ NGO ಇಂದ ಹುಡುಗಿರ್ನ ಕರ್ಕೊಂಡು ಹೋದಾಗ ಅದನ್ನ ಫೋಟೋ ತೆಗೆದು ಬ್ಲಾಕ್ ಮೇಲ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರು. ಹೀಗೆ ಬ್ಲಾಕ್ ಮೇಲ್ ಮಾಡಿದ್ರೆ ಮಿನಿಸ್ಟರ್ ಸಮೀರನ ಮಗಳು ಅಂತ ಒಪ್ಕೋತಾರೆ ಅಂತ ಅನ್ಕೊಂಡಿದ್ರು. ಮಿನಿಸ್ಟರ್ಗೆ ಹೇಗೂ ಮಕ್ಕಳಿಲ್ಲ. ಸಮೀರ ಇವ್ರ ಮಗಳು ಅಂತ ಪ್ರೂವ್ ಮಾಡಿದ್ರೆ ಆಸ್ತಿ ಪೂರ್ತಿ ಮಿನಿಸ್ಟರ್ ಸತ್ ನಂತರ ಸಮೀರಾಗೆ ಸೇರುತ್ತೆ. ಅಂದ್ರೆ ಇಂಡೈರೆಕ್ಟ್ ಆಗಿ ಮನೋರಮಾ ಹಾಗೂ ಅನಿಲ್ಗೂ ಆಸ್ತಿ ಸಿಗುತ್ತೆ. ಅದಕ್ಕೆ ಈ ಪ್ಲಾನ್ ಮಾಡಿರ್ತಾರೆ. ಸತ್ಯವೀರ್ ಇದನ್ನೆಲ್ಲ ಮಿನಿಸ್ಟರ್ಗೆ ಹೇಳಿ ಇದೆಲ್ಲ ನಿಮ್ಗೆ ಗೊತ್ತಿರೋ ವಿಷಯನೇ, ಆದ್ರೆ ನಿಮ್ಗೆ ಗೊತ್ತಿಲ್ಲದೆ ಇರೋ ವಿಷಯ ಒಂದಿದೆ. ಕಳೆದ 6 ತಿಂಗಳಿಂದ ನೀವು ಸಾವಿಗೆ ಹತ್ರ ಆಗ್ತಾ ಇದ್ದೀರಾ. ನಿಮ್ಗೆ ಲಂಗ್ ಕ್ಯಾನ್ಸರ್ ಇದೆ. ಈಗ ಅದು ಕೊನೆ ಸ್ಟೇಜ್ ಅಲ್ಲಿ ಇರೋದ್ರಿಂದ ನಿಮ್ನ ಯಾರಿಂದನೂ ಸೇವ್ ಮಾಡೋದಕ್ಕಾಗಲ್ಲ. ಈ ವಿಷಯ ಡಾಕ್ಟರ್ ಅನಿಲ್ಗೆ ಗೊತ್ತಿತ್ತು, ಆದ್ರೆ ನಿಮ್ಗೆ ಹೇಳಿಲ್ಲ. ಯಾಕಂದ್ರೆ ನೀವು ಸತ್ರೇನೆ ಅಲ್ವಾ ಈ ಆಸ್ತಿ ಸಮೀರಾಗೆ ಸೇರೋದು. ಅದಕ್ಕೆ ನಿಮ್ಗೆ ಕ್ಯಾನ್ಸರ್ ಇರೋ ವಿಷಯ ಹೇಳ್ದೆ ನೀವು ಸಾಯೋಕು ಮುಂಚೆ ಸಮೀರ ನಿಮ್ ಮಗಳು ಅನ್ನೋದನ್ನ ಪ್ರೂವ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರು. ಸೊ ನೀವು ಸದ್ಯದಲ್ಲೇ ಸಾಯ್ತೀರಾ ಅಂತ. ಇದನ್ನ ಕೇಳಿ ಮಿನಿಸ್ಟರ್ ನ ವೈಫ್ ನಗ್ತಾ ಇದ್ದಾರೆ. ನೀನ್ ಮಾಡಿರೋ ಪಾಪಕ್ಕೆ ನರಳಿ ಸಾಯೋ ಸಂದರ್ಭ ಬಂದಿದೆ ಅಂತ. ಈಗ ಸತ್ಯವೀರ್ ಹೊರಗಡೆ ಬಂದಾಗ ಫೌಜಿ ಹಾಗೂ ಚೌಲಿ ಸತ್ಯವೀರ್ ಸ್ಕೂಟರ್ ನ ಹೊಡೆದಾಕಿರ್ತಾರೆ. ಹಾಗೇನೆ ಅದು ಹಳೆ ಸ್ಕೂಟರ್ ಆಗಿರೋದ್ರಿಂದ ಅದ್ರೊಳಗಡೆ ಒಂದು ಹಲ್ಲಿ ಇರುತ್ತೆ. ಅದನ್ನ ತಂದು ಫೌಜಿ ಬಾಯಲ್ಲಿ ಇಟ್ಕೊಂಡು ಗೇಲಿ ಮಾಡ್ತಾ ಇರುವಾಗ ಸತ್ಯವೀರ್ ಅವನ್ನ ತಳ್ಳಿದ್ರಿಂದ ಬಾಯಲ್ಲಿದ್ದ ಹಲ್ಲಿ ಗಂಟ್ಲೊಳಗಡೆ ಹೋಗಿ ಅವನಿಗೆ ಉಸಿರಾಟದ ತೊಂದರೆ ಆಗಿ ಅಲ್ಲೇ ಸತ್ತೋಗ್ತಾನೆ. ನೆಕ್ಸ್ಟ್ ಸೀನ್ ನಿಮ್ಮಿ ರಾಜುನ ಕರ್ಕೊಂಡು ತವ್ರ ಮನೆಯಿಂದ ಲಕೋಟ್ಗೆ ಬರ್ತಾರೆ. ಸತ್ಯವೀರ್ ರೈಲ್ವೆ ಸ್ಟೇಷನ್ಗೆ ಹೋಗಿ ಸಂತೋಷವಾಗಿ ಅವ್ರನ್ನ ರಿಸೀವ್ ಮಾಡ್ಕೋತಾರೆ. ಈಗ ನಿಮ್ಮಿ ಹೇಳ್ತಾರೆ ನಮ್ ತಾಯಿ ಮದುವೆಗೂ ಮುಂಚೆ ಒಂದು ವಿಷಯ ಹೇಳಿದ್ರು. ಅದೇನಂದ್ರೆ ಗಂಡನ ಬೆಡ್ ಮೇಲೆ ಸಂತೋಷವಾಗಿ ಇಟ್ಕೊಂಡ್ರೆ ಅವನು ನಿನ್ಗೆ ಮೋಸ ಮಾಡಲ್ಲ ಅಂತ. ಅದಕ್ಕೆ ನಾನು ನಿಮ್ನ ಒಂಟಿಯಾಗಿ ಬಿಟ್ಟು ತವ್ರ ಮನೇಲಿ ಇದ್ರೂನು ನಿಮ್ ಮೇಲೆ ನನ್ಗೆ ಡೌಟ್ ಬಂದಿಲ್ಲ. ನೀವು ಬೇರೆ ಹೆಂಗಸರು ಸವಾಸ ಮಾಡಲ್ಲ ಅನ್ನೋದು ನನಗೆ ಗೊತ್ತಿತ್ತು. ಸೊ ಇಲ್ಲಿ ಗಂಡ ಹೆಂಡತಿ ನಡುವೆ ಫಿಸಿಕಲ್ ರಿಲೇಶನ್ಶಿಪ್ ಚೆನ್ನಾಗಿದ್ರೆ ಸಂಬಂಧದಲ್ಲಿ ಯಾವುದೇ ಬಿರುಕು ಮೂಡಲ್ಲ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ಯಾಕಂದ್ರೆ ನೀತು ಜೊತೆ ಕ್ಲೋಸ್ ಆಗಿದ್ದಾಗ ಎಷ್ಟೋ ಸಲ ಅವಳೆ ಸತ್ಯವೀರ್ ಜೊತೆ ಕ್ಲೋಸ್ ಆಗೋದಕ್ಕೆ ಟ್ರೈ ಮಾಡಿರ್ತಾಳೆ. ಆದ್ರೆ ಸತ್ಯವೀರ್ ಅವಳಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಿರ್ತಾರೆ. ಯಾಕಂದ್ರೆ ಇವ್ರಿಗೆ ತನ್ನ ವೈಫ್ಗೆ ಮೋಸ ಮಾಡೋದಕ್ಕೆ ಮನ್ಸಿಲ್ಲ. ನಿಮ್ಮಿ ಎಲ್ಲ ವಿಷಯದಲ್ಲೂ ಪರ್ಫೆಕ್ಟ್ ಆಗಿರ್ತಾಳೆ. ಇವರು ಸಸ್ಪೆಂಡ್ ಆದಾಗ ಅವಳೇ ಇವರಿಗೆ ಧೈರ್ಯ ತುಂಬಿರ್ತಾಳೆ. ಸೊ ಒಂದು ವೈಫ್ಗೆ ಇರ್ಬೇಕಾದ ಎಲ್ಲಾ ಕ್ವಾಲಿಟೀಸ್ ನಿಮ್ಮಿ ಹತ್ರ ಇದ್ದಿದ್ರಿಂದಾನೆ ಸತ್ಯವೀರ್ ನಿಮ್ಮಿಗೆ ಮೋಸ ಮಾಡಿಲ್ಲ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.